ಸಖತ್ತಾಗಿದೆಯಲ್ಲ ನಮ್ಮ ಬೆಂಗಳೂರು ವೆದರ್. ಫುಲ್ಲು ಚಳಿ ಚಳಿ, ಸಣ್ಣಗೆ ಮಳೆ, ಯಾರಿಗೂ ಬೆಡ್ ಮೇಲಿಂದ ಹೇಳೋಕೆ ಮೂಡಿರಲ್ಲ. ಬೆಚ್ಚಗಿರೋ ಬ್ಲಾಂಕೆಟ್ ಜೊತೆ ಎಲ್ರಿಗೂ ಲವ್ ಆಗುತ್ತೆ. ಬಿಸಿ ಬಿಸಿ ಕಾಫಿ ಏನಾದ್ರು ಇದ್ರೆ ನಮ್ಮ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಗುತ್ತೆ. ಇನ್ನೇನ್ ಮಳೆಗಾಲ ಮುಗಿತಾ ಬಂತು, ಚಳಿಗಾಲ ಶುರು ಆಗ್ತಾ ಇದೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರ್ಗೆ ಇದು ಬೆಸ್ಟ್ ಟೈಮ್. ಯಾಕಂದ್ರೆ ಬೆಂಗಳೂರಲ್ಲಿ ವಿಂಟರ್ ಶಾಪಿಂಗ್ ಶುರು ಆಗುತ್ತೆ. ಈ ಚಳಿಗೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ತುಂಬಾ ಜನ ಫುಡ್ ನ ಹುಡುಕ್ತಾ ಇರ್ತಾರೆ. ಜೊತೆಗೆ ವಿಂಟರ್ ಪಾರ್ಟಿಗಳು ಕೂಡ ಆರ್ಗನೈಸ್ ಆಗುತ್ತೆ. ಈಗ ನಮ್ಮ ಬೆಂಗಳೂರು ಚಳಿಗಾಲಕ್ಕೆ ರೆಡಿ ಆಗ್ತಾ ಇದೆ. ಮತ್ತೆ ನೀವ್ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ವಿಂಟರ್ ಬಿಸ್ನೆಸ್ ಮಾಡೋಕೆ ನೀವು ರೆಡಿ ಆಗಿ. ಈ ಚಳಿಗಾಲದಲ್ಲಿ ಮಾಡೋಕೆ ಬೆಸ್ಟ್ ಬಿಸ್ನೆಸ್ ಐಡಿಯಾನ ನಾನು ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಚಳಿಗಾಲ ಅಂದ್ರೆ ನಮ್ಗೆ ಏನ್ ನೆನಪಾಗುತ್ತೆ ಹೇಳಿ? ಬೆಚ್ಚಗಿರೋ ಜಾಕೆಟ್, ಸ್ವೆಟರು, ಉಲ್ಲನ್ ಗ್ಲೌಸ್ಗಳು. ಹಾಗಾದ್ರೆ ಅದರಿಂದನೇ ನಮ್ಮ ಬಿಸ್ನೆಸ್ ನ ಶುರು ಮಾಡೋಣ. ಸೊ ಮೊದಲನೇದಾಗಿ ವಿಂಟರ್ ಕ್ಲಾತಿಂಗ್ ಅಂಡ್ ಆಕ್ಸೆಸರಿ ಸ್ಟೋರ್. ನಮ್ ಬೆಂಗಳೂರಲ್ಲಿ ಶಿಮ್ಲಾ ತರ ಗಡ ಅಂತ ನಡ್ಗೋ ಚಳಿ ಇಲ್ಲ ಅಂದ್ರೂ ಕೂಡ ಚರ್ಮ ಹಾಳಾಗೋಷ್ಟು ಚಳಿ ಇದ್ದೇ ಇರುತ್ತೆ. ಅದನ್ನ ಕಾಪಾಡ್ಕೊಳ್ಳಕ್ಕೆ ಬೆಚ್ಚಗಿನ ಸ್ವೆಟರು, ಜಾಕೆಟ್, ಕೈಗೆ ಗ್ಲೌಸ್ ಗಳನ್ನ ಜನ ಶಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮಳೆಗಾಲದ ಎಂಡಿಗೆ ನೀವು ವಿಂಟರ್ ಕ್ಲಾತಿಂಗ್ ಅಂಡ್ ಆಕ್ಸೆಸರಿ ಸ್ಟೋರ್ ನ ಶುರು ಮಾಡಿದ್ರೆ ಪಕ್ಕ ಲಾಭನ ಮಾಡ್ಬೋದು. ಯಾಕಂದ್ರೆ ನಮ್ ಜನ ಇನ್ನೇನು ಚಳಿಗಾಲಕ್ಕೆ ಶಾಪಿಂಗ್ ನ ಶುರು ಮಾಡ್ತಾರೆ. ಸೊ ಈ ಟೈಮಲ್ಲಿ ನೀವು ನಿಮ್ಮ ಶಾಪ್ ಅಲ್ಲಿ ಹೊಸ ವಿಂಟರ್ ಕಲೆಕ್ಷನ್ ಗಳನ್ನ ಡಿಸ್ಪ್ಲೇ ಮಾಡಿದ್ರೆ ಜನ ನಿಮ್ಮ ಅಂಗಡಿಗೆ ಬಂದು ಅವ್ರಿಗೆ ಏನ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಈ ಬಿಸ್ನೆಸ್ ನ ಶುರು ಮಾಡೋದು ಹೇಗೆ? ಮೊದಲನೇದಾಗಿ ನಿಮ್ಮ ಶಾಪ್ ಸೆಟಪ್ ಮಾಡೋಕೆ ಒಂದು ಒಳ್ಳೆ ಕಮರ್ಷಿಯಲ್ ಸ್ಪೇಸ್ ನ ಹುಡುಕೊಳ್ಳಿ. ಜಾಸ್ತಿ ಜನ ಓಡಾಡ್ತಾರಲ್ಲ ಅಂತ ಸ್ಪೇಸ್ ಏನಾದ್ರು ಹುಡುಕೊಂಡ್ರೆ ಜಾಸ್ತಿ ವ್ಯಾಪಾರ ಆಗುತ್ತೆ. ಅಂಡ್ ಎರಡನೇದಾಗಿ ನೀವು ಎಲ್ಲಿ ಶಾಪ್ ನ ಓಪನ್ ಮಾಡ್ತಿರಲ್ಲ ಅಲ್ಲಿಗೆ ಬರುವಂತ ಜನ ಏನನ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿ ಆಮೇಲೆ ಅದನ್ನ ಹೋಲ್ಸೇಲ್ ಹತ್ರ ಕೊಂಡ್ಕೊಂಡು ಪ್ರಾಫಿಟ್ ಮಾರ್ಜಿನ್ ನಾವ್ ಇಟ್ಕೊಂಡು ಅಂಗಡಿಯಲ್ಲಿ ನಾವು ಮಾರ್ಬೋದು. ಅಂಡ್ ಮೂರನೇದಾಗಿ ಇ ಕಾಮರ್ಸ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಮ್ಮ ಅಂಗಡಿನ ಪ್ರಮೋಷನ್ ಮಾಡಬಹುದು. ಅಂಡ್ ನಮ್ಮ ವಸ್ತುಗಳನ್ನ ಅಲ್ಲೇ ಸೆಲ್ ಕೂಡ ಮಾಡಬಹುದು. ಅಂಡ್ ನಾಲ್ಕನೇದಾಗಿ ಹಬ್ಬದ ಆಫರ್ ಗಳನ್ನ ಕೊಡೋದು. ನಿಮ್ಮ ಶಾಪ್ ಅಲ್ಲಿ ಇರುವಂತ ಬೆಸ್ಟ್ ಐಟಮ್ಗಳನ್ನ ಡಿಸ್ಪ್ಲೇ ಮಾಡ್ಬಿಟ್ಟು ಅದಕ್ಕೆ ಆಫರ್ಸ್ ನ ಡಿಸ್ಕೌಂಟ್ ನ ಕೊಡೋದ್ರಿಂದ ತುಂಬಾ ಜನ ಕಸ್ಟಮರ್ಸ್ ನಮ್ಮ ಬಿಸ್ನೆಸ್ ಗೆ ಅಟ್ರಾಕ್ಟ್ ಆಗ್ತಾರೆ. ಅಂಡ್ ಈ ವ್ಯಾಪಾರನ ಶುರು ಮಾಡೋಕೆ ನಿಮ್ಗೆ 5 ರಿಂದ 10 ಲಕ್ಷದ ತನಕ ನಿಮ್ಗೆ ಬಂಡವಾಳ ಬೇಕಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂಗಡಿ ಬಾಡಿಗೆ, ಸ್ಟಾಕ್ ಪರ್ಚೇಸ್ ಮತ್ತೆ ಅಡ್ವರ್ಟೈಸಿಂಗ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎರಡನೇ ಬೆಸ್ಟ್ ಬಿಸ್ನೆಸ್ ಯಾವುದು ಅಂದ್ರೆ ಸೀಸನಲ್ ಫುಡ್ ಬಿಸ್ನೆಸ್, ಅಂದ್ರೆ ಹಾಟ್ ಬೆವರೇಜಸ್ ಅಂಡ್ ಸ್ನಾಕ್ಸ್. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಆಗಿರುವಂತ ಕಾಫಿ, ಟೀ, ಘಮ ಅನ್ನೋ ಸ್ನಾಕ್ಸ್ ತಿನ್ಬೇಕು ಅಂತ ಯಾರಿಗ ಇಷ್ಟ ಇರಲ್ಲ ಹೇಳಿ? ಈವ್ನಿಂಗ್ ಟೈಮ್ ಅಲ್ಲಿ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಸ್ನಾಕ್ಸ್ ತಿನ್ನೋ ಮಜಾನೇ ಬೇರೆ. ಸೊ ನೀವು ಕಾಫಿ ಶಾಪ್ ಜೊತೆಗೆ ಸ್ನಾಕ್ಸ್ ಸಿಗೋ ತರ ಫ್ಯಾಮಿಲಿ ಸ್ಪೇಸ್ ನ ಕ್ರಿಯೇಟ್ ಮಾಡಿ ಕೊಟ್ರೆ, ಜೊತೆಗೆ ನೀವು ಕೊಡುವಂತ ಸ್ನಾಕ್ಸ್ ಮತ್ತೆ ಕಾಫಿ ಟೇಸ್ಟ್ ಏನಾದ್ರು ಅವ್ರಿಗೆ ಇಷ್ಟ ಆದ್ರೆ ಆ ಕಸ್ಟಮರ್ಸ್ ಎಲ್ಲ ಕೂಡ ಪರ್ಮನೆಂಟ್ ಕಸ್ಟಮರ್ಸ್ ಆಗ್ತಾರೆ. ಸೊ ನೀವು ಈ ಚಳಿಗಾಲಕ್ಕೆ ನಿಮ್ಮ ಬಿಸ್ನೆಸ್ ನ ಶುರು ಮಾಡಿದ್ರೆ ನೆಕ್ಸ್ಟ್ ಬೇಸಿಗೆಗೆ ಶಾಪ್ ಅಲ್ಲಿ ಕೂಲ್ ಡ್ರಿಂಕ್ಸ್, ಫ್ರೆಶ್ ಜ್ಯೂಸು, ಕೋಲ್ಡ್ ಲಸ್ಸಿನ ಇಂಟ್ರೊಡ್ಯೂಸ್ ಮಾಡಿದ್ರೆ ವರ್ಷ ಪೂರ್ತಿ ವ್ಯಾಪಾರ ಆಗುತ್ತೆ. ಆದ್ರೆ ಈ ಬಿಸ್ನೆಸ್ ನ ಶುರು ಮಾಡೋದು ಹೇಗೆ? ಮೊದಲನೇದಾಗಿ ಜಾಸ್ತಿ ಜನ ಎಲ್ಲಿ ಓಡಾಡ್ತಾರಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಪಾರ್ಕ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಶಾಪಿಂಗ್ ಮಾಲ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಕಂಪನಿ ಆಗಿರ್ಬೋದು, ಈ ತರವಂತ ಜಾಗನ ನೋಡ್ಕೊಂಡು ಅಲ್ಲಿ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಜನ ಬರ್ತಾರೆ. ಎರಡನೇದಾಗಿ ಫುಡ್ ಬಿಸ್ನೆಸ್ ಅಲ್ಲಿ ಜನ ಯಾವಾಗ್ಲೂ ಒಳ್ಳೆ ಟೇಸ್ಟ್ ಮತ್ತೆ ಕ್ವಾಲಿಟಿನ ಪ್ರಿಫರ್ ಮಾಡ್ತಾರೆ. ಸೊ ನೀವು ಜನಕ್ಕೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ರೆ ಜನ ಇಷ್ಟಪಡ್ತಾರೆ. ಅಂಡ್ ಮೂರನೇದಾಗಿ ಫುಡ್ ಜೊತೆ ಒಳ್ಳೆ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡೋದ್ರಿಂದ ತುಂಬಾ ಜನ ನಮ್ಮ ಬಿಸ್ನೆಸ್ ಗೆ ಅಟ್ರಾಕ್ಟ್ ಆಗ್ತಾರೆ. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಮ ಹತ್ರ 3 ಲಕ್ಷದಿಂದ 7 ಲಕ್ಷದ ತನಕ ಬಂಡವಾಳ ಬೇಕಾಗುತ್ತೆ. ಇದರಲ್ಲಿ ಜಾಗದ ಬಾಡಿಗೆ ಆಗಿರ್ಬೋದು, ಇಂಟೀರಿಯರ್ ಸೆಟಪ್ ಆಗಿರ್ಬೋದು, ಮತ್ತೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮೂರನೇ ಬೆಸ್ಟ್ ಬಿಸ್ನೆಸ್ ಯಾವುದು ಅಂದ್ರೆ ಹೀಟರ್ ಅಂಡ್ ಎಲೆಕ್ಟ್ರಿಕ್ ಬ್ಲಾಂಕೆಟ್ ರೆಂಟಲ್. ಈ ಚಳಿಗಾಲದಲ್ಲಿ ಬ್ಲಾಂಕೆಟ್ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಎಲೆಕ್ಟ್ರಿಕ್ ಹೀಟರ್, ಏರ್ ಕಂಡೀಷನರ್ ರೆಂಟಲ್ ಬಿಸ್ನೆಸ್ ತುಂಬಾ ಬೂಮ್ ಆಗ್ತಾ ಇದೆ. ಸೊ ನೀವು ಈ ಟೈಮ್ ಅಲ್ಲಿ ನೀವು ರೆಂಟಲ್ ಬಿಸ್ನೆಸ್ ಕೂಡ ಶುರು ಮಾಡಬಹುದು. ಯಾಕಂದ್ರೆ ತುಂಬಾ ಜನ ಚಳಿಗಾಲದಲ್ಲಿ ಮಾತ್ರ ಯೂಸ್ ಮಾಡುವಂತ ವಸ್ತುಗಳನ್ನ ಪರ್ಚೇಸ್ ಮಾಡೋ ಬದಲು ಅದನ್ನ ಬಾಡಿಗೆಗೆ ತಗೊಳಕ್ಕೆ ಪ್ರಿಫರ್ ಮಾಡ್ತಾರೆ. ಆದ್ರೆ ಈ ಬಿಸ್ನೆಸ್ ನ ಶುರು ಮಾಡೋದು ಹೇಗೆ? ಮೊದಲನೇದಾಗಿ ನೀವು ಬೇರೆ ಬೇರೆ ಟೈಪ್ ಹೀಟರ್ಸ್ ನ, ಬ್ಲಾಂಕೆಟ್ ನ, ಹಾಸಿಗೆಗಳನ್ನ ಪರ್ಚೇಸ್ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ. ಅಂಡ್ ಎರಡನೇದಾಗಿ ನಿಮ್ಮಲ್ಲಿ ಬಾಡಿಗೆಗೆ ಸಿಗುತ್ತೆ ಅಂತ
ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಪೋಸ್ಟ್ ಮಾಡಿ. ಅಂಡ್ ಮೂರನೇದಾಗಿ ಬಾಡಿಗೆಗೆ ನಿಮ್ಮ ವಸ್ತುಗಳನ್ನ ಡೆಲಿವರ್ ಮಾಡೋಕೆ ಡೆಲಿವರಿ ಸರ್ವಿಸ್ ನ ಕೂಡ ಪ್ರೊವೈಡ್ ಮಾಡಿ. ಈ ಬಿಸ್ನೆಸ್ ನ ಶುರು ಮಾಡೋಕೆ ನಿಮ್ಮ ಬಂಡವಾಳ 3 ಲಕ್ಷದಿಂದ 5 ಲಕ್ಷದ ತನಕ ಇರಬೇಕು. ಇದರಲ್ಲೇ ನಿಮ್ಗೆ ಸರಕುಗಳು, ಮಾರ್ಕೆಟಿಂಗು ಮತ್ತೆ ಲಾಜಿಸ್ಟಿಕ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾಲ್ಕನೇ ಬೆಸ್ಟ್ ಬಿಸ್ನೆಸ್ ಯಾವುದು ಅಂದ್ರೆ ವಿಂಟರ್ ಹೋಮ್ ಇಂಪ್ರೂವ್ಮೆಂಟ್ ಸರ್ವಿಸಸ್. ಫಾರ್ ಎಕ್ಸಾಂಪಲ್ ಇನ್ಸುಲೇಷನ್ ಆಗಿರ್ಬೋದು, ಕಾರ್ಪೆಂಟಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಹೋಮ್ ರಿಲೇಟೆಡ್ ಸರ್ವಿಸ್ ಆಗಿರ್ಬೋದು. ಈ ಚಳಿಗಾಲದಲ್ಲಿ ಮನೆಗಳನ್ನ ಬೆಚ್ಚಗೆ ಇಡಬೇಕು ಅಂತಾನೆ ಕಾರ್ಪೆಂಟು, ವಿಂಡೋ ಕರ್ಟನ್ ಮತ್ತೆ ಸ್ಪೆಷಲ್ ಆಗಿ ವಿಂಟರ್ ಥೀಮ್ ಅಲ್ಲಿ ಮನೆಯನ್ನ ಡಿಸೈನ್ ಮಾಡ್ತಾರೆ. ಸೊ ನೀವು ಒಳ್ಳೆ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಂಡು ಒಳ್ಳೆ ಕ್ರಿಯೇಟಿವ್ ಕೆಲಸಗಾರರನ್ನ ಹಿಡ್ಕೊಂಡು ಈ ಬಿಸ್ನೆಸ್ ನ ಶುರು ಮಾಡಿದ್ರೆ ಸೂಪರ್ ಸಕ್ಸಸ್ಫುಲ್ ಆಗ್ತೀರಾ. ಆದ್ರೆ ಈ ಬಿಸ್ನೆಸ್ ನ ಶುರು ಮಾಡೋದು ಹೇಗೆ? ಮೊದಲನೇದಾಗಿ ಕ್ರಿಯೇಟಿವ್ ಕೆಲಸಗಾರರ ಟೀಮ್ ನ ಬಿಲ್ಡ್ ಮಾಡ್ಕೋಬೇಕು. ಏಜೆನ್ಸಿಗಳ ಜೊತೆ ನೆಟ್ವರ್ಕ್ ಕೂಡ ಬಿಲ್ಡ್ ಮಾಡ್ಕೋಬೇಕು. ಅಂಡ್ ಎರಡನೇದಾಗಿ ನಿಮ್ಮ ಸರ್ವಿಸ್ ಬಗ್ಗೆ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಬೇಕು. ಈ ಬಿಸ್ನೆಸ್ ನ ಶುರು ಮಾಡೋಕೆ ನಿಮ್ಮ ಬಂಡವಾಳ 2 ರಿಂದ 6 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೆಲಸಕ್ಕೆ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಐದನೇ ಬೆಸ್ಟ್ ಬಿಸ್ನೆಸ್ ಯಾವುದು ಅಂದ್ರೆ ವಿಂಟರ್ ಥೀಮ್ಡ್ ಪಾರ್ಟೀಸ್ ಅಂಡ್ ಇವೆಂಟ್ ಸರ್ವಿಸಸ್. ಈ ಚಳಿಗಾಲಕ್ಕೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಾ ಇದೆ. ಈ ಟೈಮ್ ಅಲ್ಲಿ ನಾವು ವಿಂಟರ್ ಇವೆಂಟ್ ಗಳನ್ನ ಆರ್ಗನೈಸ್ ಮಾಡಬಹುದು. ಕ್ರಿಸ್ಮಸ್ ಇವೆಂಟ್, ನ್ಯೂ ಇಯರ್ ಇವೆಂಟ್ ಗಳಲ್ಲಿ ವಿಂಟರ್ ಥೀಮ್ ಇದ್ರೆ ತುಂಬಾ ಜನ ನಮ್ಮ ಇವೆಂಟ್ಸ್ ಗೆ ಬರ್ತಾರೆ. ಆದ್ರೆ ಈ ಬಿಸ್ನೆಸ್ ಶುರು ಮಾಡೋದು ಹೇಗೆ? ಮೊದಲನೇದಾಗಿ ಒಳ್ಳೆ ಪಾರ್ಟಿ ಸ್ಪೇಸ್ ಹೂಡಿಕೆ ಅಗ್ರಿಮೆಂಟ್ ನ ಮಾಡ್ಕೊಳ್ಳಿ. ಅಂಡ್ ಎರಡನೇದಾಗಿ ವಿಂಟರ್ ಥೀಮ್ ಪಾರ್ಟಿಗಳಿಗೆ ಥೀಮ್ಸ್ ಅಂಡ್ ಐಡಿಯಾಗಳನ್ನ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಇವೆಂಟ್ ಆರ್ಗನೈಸರ್ಸ್ ಜೊತೆ ಮಾತಾಡಿ ಫೈನಲ್ ಮಾಡ್ಕೊಳ್ಳಿ. ಅಂಡ್ ಮೂರನೇದಾಗಿ ಆನ್ಲೈನ್ ಅಂಡ್ ಆಫ್ಲೈನ್ ಮೂಲಕ ನಿಮ್ಮ ಇವೆಂಟ್ ಬಗ್ಗೆ ಪ್ರಮೋಷನ್ ಮಾಡಿ. ಅಂಡ್ ಈ ಬಿಸ್ನೆಸ್ ನ ಶುರು ಮಾಡಕ್ಕೆ ನಿಮ್ಗೆ 4 ರಿಂದ 8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಪಾರ್ಟಿ ಸ್ಪೇಸ್ ಗೆ, ಅರೇಂಜ್ಮೆಂಟ್ಸ್ ಗೆ ಮತ್ತೆ ಪ್ರಮೋಷನ್ ಗೆ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆರನೇ ಬೆಸ್ಟ್ ಬಿಸ್ನೆಸ್ ಯಾವ್ದು ಗೊತ್ತಾ? ವಿಂಟರ್ ಫಿಟ್ನೆಸ್ ಕ್ಲಾಸಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಯೋಗ ಆಗಿರ್ಬೋದು, ವಾರ್ಮ್ ಅಪ್ ರುಟೀನ್ಸ್ ಆಗಿರ್ಬೋದು. ಚಳಿಗಾಲದಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೋ ಅದರ ಹೆಲ್ತ್ ಇಶ್ಯೂಸ್ ಅಷ್ಟೇ ಕೆಟ್ಟದಾಗುತ್ತೆ. ಕೆಮ್ಮಾಗಿರ್ಬೋದು, ಶೀತ ಆಗಿರ್ಬೋದು, ಸಣ್ಣ ಕಾಯಿಲೆಗಳಿಂದ ಸೈನಸ್ ತನಕ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಸೊ ನೀವು ವಿಂಟರ್ ಫಿಟ್ನೆಸ್ ಕ್ಲಾಸ್ ಆಗಿರ್ಬೋದು, ಯೋಗ ಕ್ಲಾಸ್ ಆಗಿರ್ಬೋದು, ಇದನ್ನ ಶುರು ಮಾಡೋದ್ರಿಂದ ತುಂಬಾ ಜನ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ನಿಮ್ಮ ಹತ್ರ ಬರ್ತಾರೆ. ಆದ್ರೆ ಈ ಬಿಸ್ನೆಸ್ ನ ಶುರು ಮಾಡೋದು ಹೇಗೆ? ಮೊದಲನೇದಾಗಿ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಒಳ್ಳೆ ವಾತಾವರಣ ಇರುವಂತ ಜಾಗನ ಆಯ್ಕೆ ಮಾಡ್ಬೇಕು. ಆಮೇಲೆ ಆ ಜಾಗಕ್ಕೆ ಬಾಡಿಗೆ ಅಥವಾ ಲೀಸ್ ಅಗ್ರಿಮೆಂಟ್ ನ ಮಾಡ್ಕೋಬೇಕು. ಎರಡನೇದಾಗಿ ಒಳ್ಳೆ ಯೋಗ ಅಥವಾ ಫಿಟ್ನೆಸ್ ಕೋಚ್ ನ ನಾವು ಹೈರ್ ಮಾಡ್ಕೋಬೇಕು. ಅಂಡ್ ಮೂರನೇದಾಗಿ ಪರ್ಸನಲ್ ಕ್ಲಾಸ್ ಆಗಿರ್ಬೋದು, ಗ್ರೂಪ್ ಕ್ಲಾಸ್ ಆಗಿರ್ಬೋದು, ಈ ತರ ಸರ್ವಿಸ್ ಗಳನ್ನ ಕೂಡ ಪ್ರೊವೈಡ್ ಮಾಡಬೇಕು. ಅಂಡ್ ಈ ಬಿಸ್ನೆಸ್ ನ ಶುರು ಮಾಡಕ್ಕೆ ನಮ್ಮ ಬಂಡವಾಳ ಕೇವಲ 2 ಲಕ್ಷದಿಂದ 5 ಲಕ್ಷ ಇದ್ರೆ ಅಷ್ಟೇ ಸಾಕು. ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ಮ ಜಾಗಕ್ಕೆ, ಟ್ರೈನರ್ಸ್ ಗೆ ಮತ್ತೆ ಪ್ರಮೋಷನ್ ಗೆ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾನು ಇದುವರೆಗೂ ಚಳಿಗಾಲದಲ್ಲಿ ಶುರು ಮಾಡಕ್ಕೆ 6 ಬೆಸ್ಟ್ ಬಿಸ್ನೆಸ್ ಐಡಿಯಾಗಳನ್ನ ಹೇಳಿದೀನಿ. ಈ 6 ಬಿಸ್ನೆಸ್ ಶುರು ಮಾಡಕ್ಕಿಂತ ಮುಂಚೆ ನಾನು ಇವಾಗ ಹೇಳುವಂತ 6 ಪಾಯಿಂಟ್ ನ ಗಮನದಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಮಾರ್ಕೆಟ್ ರಿಸರ್ಚ್. ನೀವು ಯಾವುದೇ ಬಿಸ್ನೆಸ್ ಶುರು ಮಾಡೋಕೆ ಮುಂಚೆ ಅದರ ಬಗ್ಗೆ ನೀವು ರಿಸರ್ಚ್ ಮಾಡಿ ವಿಷಯನ ತಿಳ್ಕೋಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಸ್ಟ್ರಾಟಜಿಗಳನ್ನ ಕೂಡ ಬಿಲ್ಡ್ ಮಾಡ್ಕೋಬೇಕು. ಎರಡನೇದಾಗಿ ಬಿಸ್ನೆಸ್ ಪ್ಲಾನ್. ನಾವು ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಬಿಸ್ನೆಸ್ ಪ್ಲಾನ್ ನ ರೆಡಿ ಮಾಡ್ಕೋಬೇಕು. ಅಂದ್ರೆ ಎಲ್ಲಿ ಶುರು ಮಾಡಬೇಕು, ಹೇಗೆ ಪ್ರಮೋಟ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಇದರಲ್ಲಿ ನಿಮ್ಮ ಬಿಸ್ನೆಸ್ ಮಾಡಲ್, ಫಿನಾನ್ಷಿಯಲ್ ಪ್ಲಾನಿಂಗು ಎಲ್ಲ ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಮೂರನೇದಾಗಿ ಲೀಗಲ್ ಕಂಪ್ಲೈನ್ಸ್. ನಾವು ಮಾಡುವಂತ ಯಾವುದೇ ಬಿಸ್ನೆಸ್ ಆಗಿರ್ಲಿ ಅದು ಲೀಗಲ್ ಆಗಿರ್ಬೇಕು. ಅದಕ್ಕೋಸ್ಕರ ನಾವು ಬಿಸ್ನೆಸ್ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ್ಯಾವ ಲೈಸೆನ್ಸ್ ನ ತಗೋಬೇಕು ಎಲ್ಲ ಕೂಡ ತಗೋಬೇಕು. ನಾವ್ ಹಿಂಗ್ ಮಾಡೋದ್ರಿಂದ ಮುಂದೆ ಯಾವುದೇ ತೊಂದರೆ ಬಂದ್ರೂ ಕೂಡ ಲೀಗಲ್ ಆಗಿ ಸೇಫ್ ಆಗಿರ್ತೀವಿ. ಅಂಡ್ ನಾಲ್ಕನೇದು ಲೊಕೇಶನ್ ಅಂಡ್ ಸೆಟಪ್. ನಾವು ಸ್ಟಾರ್ಟ್ ಮಾಡುವಂತ ಬಿಸ್ನೆಸ್ ಗೆ ಜಾಗನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ತುಂಬಾ ಜನ ಓಡಾಡುವಂತ ಜಾಗದಲ್ಲಿ ನಿಮ್ಮ ಅಂಗಡಿ ಇರ್ಬೇಕು. ಜೊತೆಗೆ ನಿಮ್ಮ ಅಂಗಡಿ ಸೆಟಪ್ ಹೆಂಗಿರ್ಬೇಕು ಅಂದ್ರೆ ಅದನ್ನ ನೋಡ್ತಿದ್ದಂಗೆ ತುಂಬಾ ಜನ ಅಟ್ರಾಕ್ಟ್ ಆಗ್ಬೇಕು. ಅಂಡ್ ಐದನೇದಾಗಿ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್. ನಮ್ಮ ಬಿಸ್ನೆಸ್ ಪ್ರಮೋಷನ್ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ಲೇಬೇಕು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬ್ಯಾನರ್ಸ್ ಆಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಕೂಡ ನಾವು ಗಮನ ಕೊಟ್ಟು ಪ್ರಮೋಷನ್ ಮಾಡಬೇಕು. ಅಂಡ್ ಕೊನೆಯದಾಗಿ 6ನೇ ಪಾಯಿಂಟ್ ಏನು ಅಂದ್ರೆ ಆಪರೇಷನ್ಸ್. ಜನ ಯಾವಾಗ್ಲೂ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರಿಗೆ ಒಳ್ಳೆ ಸರ್ವಿಸ್ ಕೊಟ್ರೆ, ಒಳ್ಳೆ ಕ್ವಾಲಿಟಿ ಕೊಟ್ರೆ ಅವರು ಪದೇ ಪದೇ ನಮ್ಮ ಬಿಸ್ನೆಸ್ ನ ಹುಡ್ಕೊಂಡ್ ಬರ್ತಾರೆ. ಈಗ ಗೊತ್ತಾಯ್ತಲ್ಲ, ಈ 6 ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ಯಾವೆಲ್ಲ 6 ಪಾಯಿಂಟ್ಸ್ ನ ಇಂಪಾರ್ಟೆಂಟ್ ಆಗಿ ತಲೆಯಲ್ಲಿ ಇಡ್ಕೋಬೇಕು ಅಂತ. ಆದ್ರೆ ಈ 6 ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಬಂಡವಾಳ ಹೆಂಗ್ ರೆಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ?
ನೀವು ಜಾಸ್ತಿ ಬಂಡವಾಳ ಹಾಕಿ ಯಾವಾಗ್ಲೂ ಬಿಸ್ನೆಸ್ ಶುರು ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಬಂಡವಾಳ 2-10 ಲಕ್ಷದ ಒಳಗೆ ಇರ್ಲಿ. ನೀವ್ ಯಾವ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಅದನ್ನ ನೋಡಿ ಅದಕ್ಕೆ ಬೇಕಾದಷ್ಟು ಅಷ್ಟೇ ಇನ್ವೆಸ್ಟ್ ಮಾಡಿ. ಜೊತೆಗೆ ಪ್ರಾರಂಭದಲ್ಲಿ ನೀವು ಅನ್ಕೊಂಡ ರೀತಿ ವ್ಯಾಪಾರ ಆಗ್ದೇನೆ ಇರ್ಬೋದು. ಅವಾಗ ಬ್ಯಾಂಕಿಂಗ್ ಅಮೌಂಟ್ ಅಂತ ಸ್ವಲ್ಪ ಹಣವನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಕೋರ್ಸ್ ಕೊಡ್ಬೇಕು ಅಂದ್ರೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಅಲ್ಲಿರುವಂತ ಅನುಭವಿ ಮೆಂಟರ್ಸ್ ಗಳು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.